ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ವಿವಿಧ ಹಬ್ಬಗಳ ಹಿನ್ನೆಲೆ ಶಾಂತಿ ಸಭೆ ನಡೆಯಿತು. ರಂಜಾನ್ ಹಬ್ಬ ಹಾಗೂ ಹೋಳಿ ಹುಣ್ಣಿಮೆ ಹಬ್ಬದ ನಿಮಿತ್ತ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ ನೇತೃತ್ವದಲ್ಲಿ ಸವದತ್ತಿ ಪೊಲೀಸ್ ಠಾಣೆಯ ಮುನವಳ್ಳಿ ಉಪಠಾಣೆಯಲ್ಲಿ ಶಾಂತಿ ಸಭೆ ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿ ಹಬ್ಬಗಳನ್ನು ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಆಚರಿಸುವ ಕುರಿತು ಚರ್ಚೆ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದಂತೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿದರು. ಶಾಂತಿ ಸಭೆಗೆ ಆಗಮಿಸಿದ ಹಿರಿಯರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ರಾಮದುರ್ಗ ಉಪವಿಭಾಗದ ಡಿವೈಎಸ್ಪಿ ಸಾಹೇಬರಾದಂಥ ಚಿದಂಬರ ಸಾಹೇಬರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಹಾಗೂ ಹಿರಿಯರಾದಂಥ ಇಲಿಗಾರ್ ಸಾಹೇಬರು ಹಾಗೂ ಚಂದ್ರಚಂದ್ರಿ ಅಧ್ಯಕ್ಷರು ಮತ್ತು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಶಾಂತಿ ಸಭೆಗೆ ಹೋಗ್ಬಿಟ್ಟು ಮೊದಲನೇದಾಗಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಆಚರಣೆಗಳ ವಿವರಣೆಗಳನ್ನು ಮತ್ತು ಪದ್ಧತಿಗಳನ್ನು ನೀವು ಹೇಳಿದ್ರೆ ನಾವು ಇನ್ನೂ ಹೆಚ್ಚಿಗೆ ನಮ್ಮ ಬಂದೋಬಸ್ತ್ ಸ್ಕೀಮನ್ನು ಎಡಿಷನಲ್ ಮಾಡ್ಕೋತೀವಿ. ಯಾವ ದಿನ ಇಂಥಲ್ಲಿ ಇಚ್ಛರ, ಇಂಥ ದಿನ ಇಂಥಲ್ಲಿ ಇಚ್ಛರ, ಇವತ್ತು ಬಣ್ಣ ಇಲ್ಲಿ ಆಡ್ತೀವಿ, ಇವತ್ತು ನಮಾಜ್ ಇಲ್ಲಿ ಮಾಡ್ತೀವಿ, ಈ ವರ್ಷ ಇಲ್ಲಿ ಜನ ಸೇರ್ತಾರೆ, ಹೋಸಲ ಇಲ್ಲಿ ಟ್ರಾಫಿಕ್ ಆಗಿತ್ತು. ಇಂಥ ಏನಾದರೂ ವಿಷಯಗಳನ್ನು ನಮ್ಮ ಇಲಾಖೆ ಗಮನಕ್ಕೆ ನೀಡುತ್ತಂದ್ರೆ ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಇನ್ನೂ ಹೆಚ್ಚಿನ ತಯಾರಿಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದಿದ್ದೀವಿ ಅಂತ ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಯಾವಾಗಲೇ ನಾವು ನಮ್ಮ ಇಲಾಖೆ ಏನಾದರೂ ಒಂದು ಕರೆ ಕೊಟ್ಟರೆ ಹೋಗ್ಬಿಟ್ರೆ ನಾವು ಪ್ರೀತಿ ಅಭಿಮಾನ ಮತ್ತು ನಮ್ಮ ಇಲಾಖೆಗೆ ವಿಶ್ವಾಸನ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ಒಂದು ನಮಗೆ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳ್ತಾ, ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಮತ್ತು ಯಾವುದೇ ಕ್ಷಣದಲ್ಲಿ ನೀವು ಅನ್ನೋಟವನ್ನು ಉಪಯೋಗಿಸ್ಬೇಕಾಗ್ತದೆ. ನಾವು ಅದಕ್ಕೆ ನಿಮಗೆ ಎಲ್ಲ ಬ್ಯಾನರ್ಗಳಲ್ಲಿ ಹಾಕ್ತೀವಿ. ಎಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕಡೆ ಪೊಲೀಸ್ ಇರೋಕ್ಕಾಗಲ್ಲ. ಅದಕ್ಕೆ ನೀವು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಸದಾ ನಿಮ್ಮ ಸೇವೆಯಲ್ಲಿ ಇರೋದಕ್ಕೋಸ್ಕರನೇ ಮಾಡಿದ್ದೆ ನಾವು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಮಾಡಿವಿ ಅಂತ ನಮ್ಮ ಬೆಳಗಾವಿ SP ಸಾಹೇಬರು ಕೆ ರಾಮರಾಜನ್ ಸಾಹೇಬರು ಭಾಳಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದೀವಿ. ಮತ್ತು ಹೊಸದಾಗಿ ಆಡಳಿತ ಸ್ಟಾರ್ಟ್ ಆದಾಗಿಂದ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಮತ್ತು ನಮ್ಮ ರಾಮದುರ್ಗ ಉಪವಿಭಾಗದ DSP ಸಾಹೇಬರ ಮಾರ್ಗದರ್ಶನದಲ್ಲಿ ಎಲ್ಲ ಜಾತ್ರೆಗಳ ಬಂದೋಬಸ್ತುಗಳನ್ನು ಸುಸೂತ್ರವಾಗಿ ಮಾಡುತ್ತಾ ಮತ್ತು ಹೋಳಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಶಾಂತಿ ಸಭೆಗೆ ಆಗಮಿಸಿದಂಥ ಗಣ್ಯರು, ಈ ಪಂಚಾಯಿತಿಯ ಅಧ್ಯಕ್ಷರಾದ ಇಲಿಗಾರ್ ಸಾಹೇಬರು, ಚಂದ್ರು ವಕೀಲರು, ಡಾಕ್ಟರು ಹಾಗೂ ಹಿರಿಯರು ಹಾಗೂ ನಮ್ಮ ಮಾಧ್ಯಮದ ನಿಮಗೆಲ್ಲ ಪ್ರತಿ ವರ್ಷ ಗೊತ್ತಿರುವಂತೆ ಹಬ್ಬಗಳು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಹಬ್ಬಗಳು ಬರ್ತವೆ. ಒಂದು ವಿಶೇಷತೆ ಅಂತಂದರೆ ನಮ್ಮ ದೇಶದಲ್ಲಿ ನೀವು ನೋಡ್ರಿ, ಬೇಕಾದ್ರೆ ಎಲ್ಲ ಕೇಳ್ತಿರ್ತೀರಿ, ಈಗಿನ ಜಗತ್ತು ಭಾಳ ಸಣ್ಣದಾಗಿದೆ. ಸೋಷಿಯಲ್ ಮೀಡಿಯಾದಾಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ನೋಡ್ತೀರಿ. ಎಲ್ಲೂ ಕೂಡ ಎಲ್ಲ ರೀತಿಯಾದಂಥ ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡುವಂಥ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ. ಕಾರಣ ಇಷ್ಟೇ, ಎಲ್ಲ ತರಹದಂಥ ಜನರು ಇಲ್ಲಿ ವಾಸ ಇದ್ದಾರೆ. ಕೆಲವೊಂದು ದೇಶಗಳನ್ನಂತೂ ನೋಡಿದರೆ ಒಂದೇ ಹಬ್ಬ, ಅದೊಂದೇ ಸಮುದಾಯ ಯಾವುದು ಸ್ಟ್ರಾಂಗ್ ಇರುತ್ತೆ ಅವ್ರಿಗಷ್ಟೇ ಅವಕಾಶ ಇದೆ. ಹಲವಾರು ದೇಶಗಳನ್ನ ನೋಡ್ತೀವಿ, ಆದರೆ ಭಾರತದಲ್ಲಿ ಹಂಗಲ್ಲ. ಯಾಕಂತಂದ್ರೆ ಇಲ್ಲಿ ಎಲ್ಲ ಧರ್ಮೀಯರು ತಮ್ಮ ತಮ್ಮ ಆಚರಣೆಗಳನ್ನು, ತಮ್ಮ ತಮ್ಮ ಸಂಸ್ಕೃತಿ, ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರಿಗೂ ಅಂಥ ಒಂದು ವ್ಯವಸ್ಥೆ ಇಲ್ಲ. ಹೀಗಾಗಿ ಸಾಕಷ್ಟು ವರ್ಷ ಪೂರ್ತಿ ನೋಡಿದರೆ ಪ್ರತಿ ತಿಂಗಳು ಒಂದಲ್ಲ ಒಂದು ಹಬ್ಬ ಬಂದೇ ಬರುತ್ತೆ, ಯಾವುದೇ ಸಮುದಾಯ. ಆದರೆ ಹಬ್ಬಗಳನ್ನ ಆಚರಣೆ ಮಾಡೋದು ಅವರವ್ರ ಸಂಪ್ರದಾಯ, ಅವರವ್ರ ಸಂಸ್ಕೃತಿ. ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ಆ ನಿಟ್ಟಿನಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಹಬ್ಬಗಳು ಎಲ್ಲವೂ ಕೂಡ ಯಶಸ್ವಿ ಆಗ್ತವೆ. ಹೋಳಿ ಹಬ್ಬದ ವಿಶೇಷತೆ ಬಗ್ಗೆ ಹೇಳಬೇಕಂತಂದರೆ ಇದು ಪ್ರತಿ ವರ್ಷ ಬರ್ತಕ್ಕಂಥ ಹಬ್ಬ.
ವರ್ಷದ ಕೊನೆಯ ಹಬ್ಬ. ಇವತ್ತು ಹೋಳಿ ಹಬ್ಬ ಆದ ತಕ್ಷಣ ನೆಕ್ಸ್ಟ್ ಬರೋದೇ ಯುಗಾದಿ. ಅಂದರೆ ನಮಗೆ ಒಂದು ಹೊಸತನವನ್ನು ಪ್ರಾರಂಭವಾಗತಕ್ಕಂಥ ಒಂದು ಹಬ್ಬ. ಇವತ್ತು ಹೋಳಿ ಹಬ್ಬವನ್ನು ಎಲ್ಲ ಯುವಕರು, ಮಹಿಳೆಯರು, ಹಿರಿಯರು ಒಂದು ಬಣ್ಣವನ್ನು ಹಚ್ಚುವುದರ ಮೂಲಕ ಪ್ರೀತಿಯಿಂದ, ವಿಶ್ವಾಸದಿಂದ, ಸಾಮರಸ್ಯದಿಂದ ಸಮಾನತೆಯನ್ನು ಸಾರ್ತಕ್ಕಂಥ ಹಬ್ಬ ಹೋಳಿ ಹಬ್ಬ. ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಹಬ್ಬವು ಕೂಡ ಬರ್ತಕ್ಕಂಥ ಮಾರ್ಚ್ 21ರಂದು ನಡೀತಾ ಇದೆ. ಈಗಾಗಲೇ ಆ ಒಂದು ಸಮಾಜದ ಉಪವಾಸ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅಂತಹ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರತಿ ವರ್ಷ ಕೂಡ ನಾವು ಎಲ್ಲ ವರ್ಗದವರು, ಎಲ್ಲ ಸಮಾಜದವರು ಸೇರಿಕೊಂಡು ಎಲ್ಲ ಪೊಲೀಸ್ ಅಧಿಕಾರಿಗಳು, ಆತ್ಮೀಯ ಮಾರ್ಗದರ್ಶಕರು, ನಮ್ಮ ಹಿತಚಿಂತಕರಾದಂತಹ ಮಾನ್ಯ ಬೆಂಡೆಗುಂಬಳ ಸರ್ ಅವರವರೇ, ASI ಸರ್ ಅವರವರೇ, ಒಂದು ನಮ್ಮ ಪುರಸಭೆಯ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಯುವಕರೇ, ಪುರಸಭೆ ಸದಸ್ಯರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ಆದಷ್ಟು ಈಗ ಆಲ್ರೆಡಿ ಟೈಮ್ ಬಹಳಷ್ಟಾಗಿದೆ ಮತ್ತು ಬಹಳಷ್ಟು ಒಂದು ಮಾರ್ಮಿಕವಾಗಿ ನಮ್ಮ ಬೆಂಡೆಗುಂಬಳ ಸರ್ ಅವರು ತಮ್ಮ ಮಾತುಗಳ ಮುಖಾಂತರ ಏನು ಈ ಶಾಂತಿ ಸಭೆಯ ಒಂದು ಮೆಸೇಜನ್ನು ಕೊಡಬೇಕಿತ್ತು ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಕೀಲ್ ಸಾಹೇಬರು ಕೂಡ ತಮ್ಮ ಒಂದು ಮಾತುಗಳಲ್ಲಿ ಎಲ್ಲ ಹೇಳಿದ್ದಾರೆ. ಇನ್ನು ಈ ಹೋಳಿ ಹಬ್ಬ ಹಾಗೂ ರಂಜಾನದ ಒಂದು ನಾವು ವಿಶೇಷತೆಯನ್ನು ತಿಳ್ಕೊಳ್ಬೇಕಂತಂದ್ರೆ, ಈ ಹೋಳಿ ಹಬ್ಬ ಅನ್ನುವಂಥದ್ದು ಒಂದು ಇದು ದುಷ್ಟ ಶಕ್ತಿಗಳನ್ನು ಕೊಂದು ಶಿಷ್ಟ ಶಕ್ತಿಗಳ ಒಂದು ಜಯವನ್ನು ಸಾಧಿಸುವುದೇ ಒಂದು ಹೋಳಿ ಹಬ್ಬ. ಸರ್ವ ಧರ್ಮಗಳನ್ನು ಒಂದು ಬೇರೆ ಬೇರೆ ಬಣ್ಣಗಳಲ್ಲಿ ಬೆರೆಸುವುದೇ ಈ ಒಂದು ಹೋಳಿ ಹಬ್ಬ. ಇದಕ್ಕೆ ಯಾವುದೇ ತರಹದಂಥ ಒಂದು ಜಾತಿ, ಧರ್ಮ, ಮತ ಅನ್ನುವಂಥದ್ದಿಲ್ಲ. ನಾವೆಲ್ಲರ ಒಂದು ಈ ಸುಂದರ ಸಂಜೆಯ ರಂಜಾನ್ ಮತ್ತು ಹೋಳಿ ಹಬ್ಬದ ಶಾಂತಿ ಸಭೆಗೆ ಬಂದಂಥ ಎಲ್ಲ ನಮ್ಮ DSP ಸಾಹೇಬ್ರವರು ಇರ್ಬೋದು, ಇರ್ಬೋದು, ASI ಅವರು ಇರ್ಬೋದು, ನಮ್ಮ ಪುರಸಭೆ ಅಧ್ಯಕ್ಷರಾದ ಕರಿಕಟ್ಟಿ ಅವರು ಇರ್ಬೋದು, EPMC ಅಧ್ಯಕ್ಷರಾದ ಜಂಬ್ರಿ ಅವರು ಇರ್ಬೋದು, ಹಾಗೂ ಊರಿನ ಎಲ್ಲ ಹಿರಿಯರಿಗೂ ಹಾಗೂ ಸುತ್ತಮುತ್ತಲಿನ ಬಂದಂಥ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ, ಮತ್ತು ಹೋಳಿ ಹುಣ್ಣಿಮೆ ಅಂದ್ರೆ ಹಿಂದೂರ ಹಬ್ಬದ ನಾವು ಕುಡಿದು ಬೇಡ, ಮಾಡೋದು ಬೇಡ, ಡ್ಯಾನ್ಸ್ ಮಾಡೋದು ಬೇಡ ಅಂದ್ರೆ ಯಾರು ಕೇಳ್ತಾರೋ? ಮಾಡೋದನ್ನ ನಮ್ಮ ಹಬ್ಬ ನಾವು ಮಾಡಿದ್ರೆ ಯಾರು ಮಾಡೋದೈತಿ? ಮಾಡೋದನ್ನ ಎಲ್ಲ, ಆದ್ರೆ ಏನೂ ಇಲ್ಲ, ಲಿಮಿಟ್ ಮೇಲೆ ಮಾಡ್ಬೇಕಷ್ಟೆ, ಹೇಳ್ಬೇಕು ನಾವು ಅಷ್ಟೆ. ಅದನ್ನ ನಾವು ಪೂರಾ ಬಂದ್ ಮಾಡಕ್ಕೂ ಆಗೋದಿಲ್ಲ, ಅದನ್ನ ಬಂದ್ ಮಾಡ್ತೇವೆ ಅಂತ ನಡೆದೂ ಇಲ್ಲ. ಯಾಕಂದ್ರೆ ನಮ್ಮ ಹಬ್ಬಗಳು ನಾವು ಮೊಟಗಿಸ್ಕೊಳ್ಸಕ್ಕೆ ಆಗೋದಿಲ್ಲ. ಆದ್ರೇನು ಹೇಳ್ಬೇಕಷ್ಟೆ, ಕುಡಿಬೇಡ್ರಪ್ಪ, ಚಂದಗೆ ಆಡ್ರಿ, ಬಣ್ಣ ಆಡ್ರಿ, ಬರ್ರಿ, ಎಲ್ಲರೂ ಕೂಡಿಕ್ಯಾರ ಗದಿ ಖುಷಿಯಿಂದ ಆಡೋಣ. ಹಬ್ಬ ಅಂದ್ರೆ ಹೆಂಗಿರ್ಬೇಕು? ಮನೆ ಪಂಚಲಪ್ಪನ ಜಾತ್ರೆ ಆದ್ ನೋಡ್ರಿ ಇಲ್ಲ ಎಲ್ಲರೂ? 6 ದಿನ ಜಾತ್ರೆ ಆದ್ರೆ ಹೆಂಗ ಜಾತ್ರೆ ನೋಡ್ಬೇಕಾಯ್ತು. ಅದು ಗುಡಿಗೆ ನೀವು 6 ದಿವಸ ಬಂದವ್ರು ಇರ್ಬೋದಿಲ್ಲ, ಅದನ್ನ ನೋಡ್ಬೇಕಾಯ್ತು. ಎಷ್ಟು ಚಂದ ಜಾತ್ರೆ, ಜನ ಜಾತ್ರೆ ದಿನ 6 ದಿವಸನು ಮುಂಜಾನೆಯಿಂದ ಹಿಡಿದು ಸಂಜೆ ಮಟನು 6 ದಿನ ಜಾತ್ರೆ ಭಾಳ ಚಂದ ಆತಿ. ಈ ಸಂದರ್ಭದಲ್ಲಿ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ, ಸವದತ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಬೆಂಡೆಗುಂಬಳ ಸೇರಿ ಹಲವು ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನ ಮರಡಿಮಠ, TV20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.